ಇದೆ ನೋಡಿ ಹಾರ್ಡಿ ಲಿಲ್ಲಿ. ಇದ್ರದ್ದು ಬೇರುಗಳು ಇಷ್ಟಿಷ್ಟು ಉದ್ದ ಇರುತ್ತೆ, ಜಡೆ ಥರ. ಸೊ ಇದು ಈ ಥರ ಒಂದಾದ್ಮೇಲೆ ಒಂದು ಹಿಂಗೆ ಮೊಳಕೆ ಬರ್ಕೊತ ಹೋಗ್ತಿರುತ್ತೆ. ಇದನ್ನು ಯಾವಾಗೂ ನೆಡಬೇಕಾದ್ರೆ ಈ ಥರ ಇದನ್ನು ಮೇಲ್ಮುಖ ಮಾಡ್ಕೊಂಡು ನೆಡಬೇಕು. ಹೀಗಿರಬೇಕು. ಇಲ್ಲಿಗೆ ಕರೆಕ್ಟಾಗಿ ಬಿಸಿಲು ಈ ಬೇರಿಗೆಲ್ಲ ಬೀಳೋ ಥರ ಇರಬೇಕು. ಸೊ ಇದಕ್ಕೆ ಬೇರೆ ಗೆಡ್ಡೆಗಳ ಥರ ಎಲ್ಲ ಇದಿರಲ್ಲ, ಬೇರೆ ನೋಡಿ ಉದ್ದಕ್ಕಿರುತ್ತೆ. ಸೊ ಇದು ಭೂಮಿ ಒಳಗಿಂದನೂ ಮಣ್ಣಿಂದನೂ ಸಹ ಇದು ಕ್ಲೀನಾಗಿ ಸಾರಾಂಶ ತಗೋತಿರುತ್ತೆ. ಸೊ ಹಾಗಾಗಿ ಈ ಗಿಡನ ಮಾತ್ರ ಆಡಿ ಲಿಲ್ಲಿ ಮಾತ್ರ ನೆಡಬೇಕಾದ್ರೆ ಸನ್ಲೈಟಿಗೆ ಇಲ್ಲಿ ಎಕ್ಸ್ಪೋಸ್ ಆದರೆ ಮಾತ್ರ ಇಲ್ಲಿ ಹೊಸ ಮಗ್ಗುಗಳು ಹೂಗಳು ಬರಲಿಕ್ಕೆ ಸಾಧ್ಯ. ಇಲ್ಲಾಂದರೆ ಸುಮ್ಮನೆ ಗಿಡ ಇದು ಎಲೆ ಬೆಳ್ಕೋತಾ ಹೋಗ್ತಿರುತ್ತೆ, ನಿಮಗೆ ಹೂಗಳನ್ನು ಕೊಡೋದೇ ನಿಲ್ಲಿಸ್ಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ಹೀಗೆ ನೆಡಬೇಕು. ಮತ್ತು ಇದಕ್ಕೆಲ್ಲ ಈಗ ತಾವರೆಗೆ ನಿಮಗೆ ಗೊಬ್ಬರ ಏನಪ್ಪ ಹಾಕೋದು ಅಂತ ಹೇಳ್ಬಿಟ್ಟು ಕೆಲವರೆಲ್ಲ DIP ಹಾಕಿದ್ದೀನಿ, NPK ಹಾಕಿದ್ದೀನಿ ಅಂತೆಲ್ಲ ಹೇಳ್ತಾರೆ. ಸೊ ಆ ಥರದನ್ನೆಲ್ಲ ಹಾಕಿದರೆ ಏನಾಗುತ್ತೆ ಅಂದರೆ ಕೆಲವೊಂದು ಸಲ ಗೆಡ್ಡೆಗಳು ಕರಗೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸಗಣಿ ಅಥವಾ ತುಂಬ ಡ್ರೈ ಆಗಿರುವ ಬೆರಣಿ ಆ ಥರದ್ದೇನಾದರೂ ಸಿಕ್ಕಿದರೆ ಅವುಗಳನ್ನು ಹಾಕಿದರೆ ತುಂಬ ಚೆನ್ನಾಗಿ ಗಿಡಗಳು ಬರುತ್ತೆ. ತುಂಬ ಅಂದರೆ ದಪ್ಪ ದಪ್ಪ ಮೀನುಗಳನ್ನು ಈ ಗಿಡಗಳಲ್ಲಿ ಬಿಡಬಾರ್ದು. ಈ ಗಿಡಕ್ಕೆ ಬಿಟ್ಟಾಗ ಅವು ಈ ಬೇರೆ ಹತ್ರ ಯಾವಾಗಲೂ ಓಡಾಡ್ತಾ ಇದ್ದರೆ ಮೀನುಗಳು ಜಾಸ್ತಿ ದೊಡ್ಡದು ಮೀನನ್ನು ಬಿಟ್ಟಾಗ ಅವು ಸಹ ಹೊಸ ಮಗ್ಗುಗಳನ್ನು ಬರೋದಕ್ಕಾಗಲಿ ಅದಕ್ಕೆ ಬಿಡೋದೇ ಇಲ್ಲ. ಈ ಆಡಿ ಲಿಲ್ಲಿಲಿ ಮಾತ್ರ ಈ ಥರದ್ದು ಇದಾಗುತ್ತೆ. ನಾರ್ಮಲಾಗಿ ನೀವು ಗೆಡ್ಡೆದೇನಾದರೂ ಗಿಡಗಳನ್ನ ನೆಟ್ಟಿದ್ದಾವಾಗ ಆವಾಗ ಏನಾದರೂ ನೀವು ಫಿಶ್ ಬಿಟ್ಟರೆ ತುಂಬ ದೊಡ್ಡ ದೊಡ್ಡ ಫಿಶ್ ಬಿಡಬೇಡಿ, ಚಿಕ್ಕ ಚಿಕ್ಕ ಫಿಶನ್ನು ಬಿಡಿ. ಆಮೇಲೆ ಇದು ಕಂಪ್ಲೀಟ್ ಮುಳುಗ್ಬಿಟ್ಟು ಕ್ಲೀನಾಗಿ ಸನ್ಲೈಟಿಗೆ ಎಕ್ಸ್ಪೋಸ್ ಆಗಬೇಕು. ಆ ಥರ ಇದನ್ನು ನೀವು ನೆಡಬೇಕು ಆಡಿ ಲಿಲ್ಲಿ ಮಾತ್ರ. ಆಡಿ ಲಿಲ್ಲಿ ಅಂದರೆ ಈ ಥರ ಇರುತ್ತೆ. ಸೊ ಇದು ಅಂದರೆ ಈ ಥರ ಕಾಣಿಸ್ಬೇಕು ನಿಮಗೆ ನೀರಲ್ಲಿ. ಅದು ಕ್ಲೀನಾಗಿ ಸನ್ನಿಗೆ ಎಕ್ಸ್ಪೋಸ್ ಆಗಬೇಕು. ಯಾವಾಗ ಸೂರ್ಯನ ಬೆಳಕು ಅದು ಕ್ಲೀನಾಗಿ ಬೇರೆಗೆ ಬೀಳುತ್ತೋ ಆವಾಗ ಮಾತ್ರ ಇದು ಹೂ ಬಿಡೋದು. ಹಾಗಾಗಿ ಬೇರೆ ತಾವರೆಗಳ ಥರ ಈ ಲಿಲ್ಲಿಯನ್ನು ಮಾತ್ರ ನಾರ್ಮಲಾಗಿ ನೆಡಬಾರ್ದು. ಬೇರನ್ನು ಇದನ್ನು ಕಾಣುವ ಥರ ನೆಡಬೇಕು. ಆವಾಗ ಮಾತ್ರ ಇದು ಹೂ ಬಿಡೋಕ್ಕೆ ಸಾಧ್ಯ. ಇಲ್ಲಾಂದರೆ ಎಷ್ಟು ವರ್ಷ ಆದರೂ ಸುಮ್ಮನೆ ಬೆಳ್ಕೋತಾ ಹೋಗ್ತಿರುತ್ತೆ, ಹೂವೇ ಬಿಡೋದಿಲ್ಲ. ಹಾಗಾಗಿ ಇದು ಆಡಿ ಲಿಲ್ಲಿ ಏನಾದರೂ ನೀವು ತಂದರೆ ಮಾತ್ರ ಎಚ್ಚರವಾಗಿ ನಡಿ. ಏನಪ್ಪ ಬರೀ ನೇತ್ರಾವತಿಯವ್ರು ಲೋಟಸ್ದೇ ಹೇಳ್ತಾ ಇದ್ದಾರೆ, ಲಿಲ್ಲಿ ಲೋಟಸ್ ಇದು ಬಿಟ್ಟು ಬೇರೆ ಯಾವುದು ಹೇಳ್ತಾನೆ ಇಲ್ಲ ಅಂದ್ಕೋಬೇಡಿ. ನಾನು ಈ ಹೊಸ ಚಾನಲ್ ಸ್ಟಾರ್ಟ್ ಮಾಡಿದ ಉದ್ದೇಶನೇ ಹೀಗೆ. ಏನು ಅಂತಂದರೆ ಈಗ ಒಂದು ಗಿಡ ಲೋಟಸ್ ಆಗಿರ್ಬೋದು, ಲಿಲ್ಲಿ ಆಗಿರ್ಬೋದು, ಈಗ ವಾಟರ್ ಪ್ಲ್ಯಾಂಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಈ ಗಿಡದ ಸಂಪೂರ್ಣ ಮಾಹಿತಿ ಮುಗಿದ ನಂತರ ಬೇರೆ ಗಿಡಗಳ ಬಗ್ಗೆ ಮಾಹಿತಿ ಕೊಡ್ತೀನಿ. ಅಂದರೆ ಒಂದು ಗಿಡ ಈಗ ನಾವು ಈಗ ಲೋಟಸ್ ತೊಗೊಂಡಿದ್ದೀವಿ, ಲಿಲ್ಲಿ ತೊಗೊಂಡಿದ್ದೀವಿ, ವಾಟರ್ ಪ್ಲ್ಯಾಂಟ್ ಅಂದರೆ ಕಂಪ್ಲೀಟ್ ವಾಟರ್ ಪ್ಲ್ಯಾಂಟ್ದು ಮಾಹಿತಿ ಮುಗಿದಾದ ಮೇಲೆ ಈಗ ವಿಂಕಾ ತೊಗೊಂಡಿರ್ತೀನಿ. ವಿಂಕಾದಲ್ಲಿ ಎಷ್ಟು ವೆರೈಟಿ, ಅದನ್ನು ಹೇಗೆ ನೆಡಬೇಕು, ಬೀಜದಿಂದ ಬರುತ್ತಾ ಕಟಿಂಗಿಂದ ಬರುತ್ತಾ, ಆ ಥರ ಒಂದು ಗಿಡದ ಬಗ್ಗೆ ಕಂಪ್ಲೀಟ್ ಮಾಹಿತಿ, ಅದರಲ್ಲಿ ಏನು ರೋಗ ಬರುತ್ತೆ, ಯಾವ ರೀತಿ ಅದನ್ನು ನಿವಾರಣೆ ಮಾಡ್ಕೋಬೇಕು ಅನ್ನೋದು. ಈಗ ಇನ್ನೂ ನಮ್ಮದು ಲೋಟಸಲ್ಲಿ ಇದಕ್ಕೆ ಯಾವ್ಯಾವ ರೀತಿ ಕೇರ್ ತೊಗೋಬೇಕು, ಇದರಲ್ಲಿ ಏನು ರೋಗ ಬರುತ್ತೆ, ಗೆಡ್ಡೆ ಯಾವ ರೀತಿ ಕರ್ಗೋಗುತ್ತೆ, ಇದು ಒಂದು ಇನ್ನೂ ಕೆಲವೊಂದು ಮಾಹಿತಿಗಳೆಲ್ಲ ಕೊಡೋದಿದೆ. ಅದು ಮುಗಿದ ನಂತರ ನಾನು ಬೇರೆ ಗಿಡಗಳನ್ನು ತೊಗೊಳ್ತೀನಿ. ಯೂಶ್ವಲಿ ಎಲ್ಲರೂ ಏನು ಮಾಡ್ತಾರೆ ಅಂತಂದರೆ ಒಂದು ಯಾವುದೋ ಒಂದು ಗಿಡ ನೆಟ್ಟಿದ್ದೀನಿ ಅದು ಹಾರ್ವೆಸ್ಟಿಂಗು ಈ ಥರ ಹೇಳ್ತಾ ಹೋಗ್ತಾರೆ. ಕಂಪ್ಲೀಟ್ ಒಂದು ಗಿಡದ ಸಂಪೂರ್ಣ ಮಾಹಿತಿಯನ್ನು ಯಾರೂ ನಿಮಗೆ ಕೊಡೋದಿಲ್ಲ. ಹಾಗಾಗಿ ಒಂದು ಪ್ರಭೇದ ಲೋಟಸ್ ಆಗಿರ್ಬೋದು, ಲಿಲ್ಲಿ ಆಗಿರ್ಬೋದು, ವಾಟರ್ ಪ್ಲ್ಯಾಂಟ್ ಆಗಿರ್ಬೋದು, ಅದರಲ್ಲಿ ಏನೇನು ಸಮಸ್ಯೆ ಬರುತ್ತೆ, ವಾಟರ್ ಪ್ಲ್ಯಾಂಟ್ಗಳನ್ನು ಯಾವ ರೀತಿ ನೆಡಬೇಕು, ಇದ್ರದ್ದು ಕಂಪ್ಲೀಟ್ ಮಾಹಿತಿ ಮುಗಿದ ನಂತರ ನಾನು ಮತ್ತೊಂದು ಗಿಡವನ್ನು ತೊಗೋತೀನಿ. ಆ ಗಿಡದಲ್ಲಿ ಏನೇನು ಸಮಸ್ಯೆ ಇರುತ್ತೆ ಆ ಥರ ಒಂದೇ ಗಿಡದ ಬಗ್ಗೆ ಹೇಳೋ ಬದಲು ಒಂದು ಗಿಡದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕರೆ ನೆಡುವವರಿಗೂ ಖುಷಿಯಾಗತ್ತೆ. ಆಮೇಲೆ ಈ ಗಿಡದಲ್ಲಿ ಏನಾಯಿತು, ಯಾಕೆ ಈ ಥರದ ಜಾತಿಗೆ ಏನು ಪ್ರಾಬ್ಲಮ್ ಬಂದಿದೆ ಈ ಗಿಡದಲ್ಲಿ ಅನ್ನೋದನ್ನು ಸಹ ಗೊತ್ತಾಗತ್ತೆ. ಸೊ ಹಾಗಾಗಿ ಬೇರೆ ಬೇರೆ ಗಿಡಗಳದ್ದೇನೆ ಆದ್ರೂ ಸಹ ನಾವು ಆ ಗಿಡಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡೋದೇ ಈ ವಿಡಿಯೋ ಉದ್ದೇಶ. ಹಾಗೆ ಈ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಎವ್ರಿ ಡೇ ಶಾರ್ಟ್ಸ್ ಬರುತ್ತೆ, ಅದ್ರ ಜೊತೆಯಲ್ಲಿ ಒಂದು ಸಂಡೇ ಲಾಂಗ್ ವಿಡಿಯೋ ಬರುತ್ತೆ. ಇಷ್ಟ ಆದವರು ಈ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದರಲ್ಲೂ ನಿಮ್ಮ ಗಿಡಗಳ ಪ್ರೇಮಿಗಳಿದ್ದರೆ ಅವರಿಗೆ ಸಂಪೂರ್ಣ ಗಿಡಗಳ ಬಗ್ಗೆ ಮಾಹಿತಿ ಕೊಡೋದಕ್ಕೋಸ್ಕರ ಆದಷ್ಟು ಈ ಚಾನಲನ್ನು ಶೇರ್ ಮಾಡಿ.